ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಪರಂಗಿ ಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಮಿಲ್ಕ್ ಶೇಕ್ ಮಾಡೋಣ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಯಥೇಚ್ಛವಾಗಿ ಜ್ಯೂಸ್ಗಳನ್ನ ಹಣ್ಣುಗಳನ್ನು ತಿಂದರೆ ಒಳ್ಳೆಯದು. ತುಂಬ ಬಿಸಿಲು ಕಾಲ ಯಥೇಚ್ಛವಾಗಿದೆ. ಮಕ್ಕಳಿಗೆ ಈ ರೀತಿ ಹಣ್ಣುಗಳನ್ನು ಕಟ್ ಮಾಡಿಕೊಡೋದು ಅಥವಾ ಈ ರೀತಿ ಜ್ಯೂಸ್ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗಿರುತ್ತೆ. ನೋಡಿ, ಪರಂಗಿ ಹಣ್ಣಿನಲ್ಲಿ ಯಥೇಚ್ಛವಾಗಿ ಬೀಜಗಳಿದೆ. ಇದು ನಾಟಿ ಪರಂಗಿ ಹಣ್ಣು. ಅಂದರೆ ಕೆಲವು ಹಣ್ಣುಗಳಲ್ಲಿ ಬೀಜ ಇರೋದೇ ಇಲ್ಲ ಅಲ್ಲ. ನೋಡಿ ಈ ರೀತಿ ಕಟ್ ಮಾಡಿದೆ. ಈಗ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಣ. ಅದಕ್ಕೆ ಒಂದೆರಡು ಮೂರು ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಸ್ವೀಟ್ ಏನೋ ಪರವಾಗಿಲ್ಲ, ಲೈಟಾಗಿದ್ದರೆ ಮೈಲ್ಡಾಗಿದ್ದರೆ ಸಾಕೋನವರು ಬೇಡ. ಸ್ವಲ್ಪ ಸ್ವೀಟ್ ಬೇಕಾಗಿರೋದ್ರಿಂದ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಹೆಚ್ಚು ಬೇಡ, ಒಂದು 3 ಸ್ಪೂನ್ ಹಾಕಿದ್ದೀನಿ. ಈಗ ಅದಕ್ಕೇ ಕಾಯಿಸಿ ಆರಿಸಿರುವಂಥ ಹಾಲು ಇಷ್ಟನ್ನು ಸೇರಿಸಿ ಈಗ ಬ್ಲೆಂಡ್ ಮಾಡೋಣ. ನೋಡಿ ಈ ರೀತಿ ಆಗಿದೆ. ಇದನ್ನು ಲೋಟಕ್ಕೆ ಹಾಕೋಣ. ಪರಂಗಿ ಹಣ್ಣಿನ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಈಗ ಅದ್ರ ಮೇಲೆ ಸ್ವಲ್ಪ ಪಲ್ಪ್ಸ್ನ ಹಾಕೋಣ. ಬೇಕಂದರೆ ನೀವು ಇದಕ್ಕೆ ಡ್ರೈ ಫ್ರೂಟ್ನು ಕೂಡ ಆ್ಯಡ್ ಮಾಡ್ಬೋದು. ಮೇಲ್ಗಡೆ ಸ್ವಲ್ಪ ಕಲರ್ಗೆ ಪಿಸ್ತಾ ಹಾಕೋಣ ಲೈಟಾಗಿ. ಪರಂಗಿ ಹಣ್ಣಿನ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಈ ರೀತಿ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ಆರಾಮ್ಸೆ ಅವರು ಕುಡಿತಾರೆ. ಹೊಟ್ಟೆನೂ ಕೂಡ ಫುಲ್ ಆಗುತ್ತೆ. ಬೇರೆ ಏನೇ ತಿಂಡಿಗಳನ್ನ ಅವರು ಕೇಳೋದಿಲ್ಲ. ಅದರಿಂದ ನನ್ನ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.